ನಾನು ಇವತ್ತು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೃಷಿ ಮಾರುಕಟ್ಟೆಗೆ ಬಂದಿದ್ದೇನೆ. ಇಲ್ಲಿ ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಯ ಸಾಗರವೇ ಈ ಒಂದು ಕೃಷಿ ಮಾರುಕಟ್ಟೆಯಲ್ಲಿ ಇದೆ. ಇಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಆಡಳಿತ ಮಾಡುವಂಥವರಾಗಲಿ ಅವರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇಲ್ಲಿರುವಂಥ ರೈತರನ್ನೇ ಮಾತನಾಡಿಸ್ತೀನಿ, ಅವ್ರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, APMC ಮಾರುಕಟ್ಟೆ ಇದು ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ. ಈ APMC ಮಾರುಕಟ್ಟೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸುಮಾರು 15-16 ವರ್ಷಗಳ ಹಿಂದೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಆವತ್ತಿನಿಂದ 15 ವರ್ಷಗಳಿಂದ ನಾವು ನಮ್ಮ ಕೂಗನ್ನು ಹಾಕ್ತಾನೇ ಇದ್ದೀವಿ. ಆದರೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಇಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ. ಇಲ್ಲಿ ಬರ್ತಕ್ಕಂಥ ಕಮಿಷನಲ್ಲಿ ಏನು ಸೆಸ್ಸನ್ನು ತಗೊತಾ ಇದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆ, ಅದನ್ನು ಎತ್ಕೊಂಡೋಗಿ APMC ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಂಗಳೂರಲ್ಲಿ ದುಡ್ಡು ಇಟ್ಕೊಳ್ತಾ ಇದ್ದಾರೆ ವಿನಃ ಈ ಶ್ರೀನಿವಾಸಪುರ ಮಾರ್ಕೆಟನ್ನು ಅಭಿವೃದ್ಧಿಪಡಿಸಬೇಕು, ಇಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು, ಇಲ್ಲಿ ಕನಿಷ್ಠ ಪಕ್ಷ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲ, ಇಲ್ಲಿ ಸರಿಯಾದ ಸೈಟ್ಸ್ ಕೂಡ ಅಲಾಟ್ಮೆಂಟ್ ಆಗದೆ ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ತುಂಬ ತೊಂದರೆ, ಇಲ್ಲಿ ಇರ್ತಕ್ಕಂಥವರು ಸಹ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು ಮಳೆ ಬಂದರೆ ಇಲ್ಲಿ ಕೆರೆ, ಇದು ಆ್ಯಕ್ಚುಲಿ ಮೊದಲಿಗೆ ಕೆರೆ ಭಾಗ ಇದ್ದಿದ್ದು, ಇಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ನೀರು ಆಚೆಗೆ ಹೋಗದೆ ಇಲ್ಲಿ ಮಳೆ ಬಂದರೆ ಮಾವಿನಕಾಯಿ ವ್ಯಾಪಾರಸ್ಥರು ಸುಮಾರು ಇಲ್ಲಿ ಯಾರು ವ್ಯಾಪಾರ ಮಾಡೋಕ್ಕೂ ಆಗಲ್ಲ, ರೈತರು ಮಾವಿನಕಾಯಿ ಎತ್ಕೊಂಡು ಬರೋಕ್ಕೂ ಆಗಲ್ಲ. ಕೊಳಚೆಯಲ್ಲಿ ತಿನ್ನುವಂಥ ಪದಾರ್ಥವನ್ನು ಕೊಳಚೆ ನೀರಿನಲ್ಲಿ ಹಾಕಿದಂಥ ದಿನಗಳು ತುಂಬ ಇದೆ ಇಲ್ಲಿ. ಆದ್ದರಿಂದ ಇಂತಹ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೂ ಸಹ ಇಲ್ಲಿ ಆಡಳಿತ ಮಂಡಳಿ ಇಲ್ಲ. ಸುಮಾರು ಆಡಳಿತ ಮಂಡಳಿ ಸೂಪರ್ ಸೀಡ್ ಆಗಿ ನಿಂತೋಗಿ 4 ವರ್ಷ ಆಯಿತು. ಎಲೆಕ್ಷನ್ ಮಾಡಬೇಕಾಗಿತ್ತು, APMC ಎಲೆಕ್ಷನ್ನೂ ಆಗಿಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಟರ್, ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ಅವರಿಗೆ ತಾಲೂಕಿನ ಕಂದಾಯ ಇಲಾಖೆ ನೋಡ್ಕೊಳ್ಳೋದೇ ಸರೋಗ್ತಾ ಇದೆ ವಿನಃ ಈ APMCಯನ್ನು ಬಂದು ಇಲ್ಲಿ ಇರ್ತಕ್ಕಂಥ ಏನು ಅನಾನುಕೂಲಗಳಿದೆ, ಇಲ್ಲಿ ಏನು ಸರಿಪಡಿಸಬೇಕು ಏನು ಅನ್ನೋದ್ರ ಬಗ್ಗೆ ಗಮನ ಹರಿಸಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಇವತ್ತು ನಾವು ಒಂದು ಸಭೆಯಲ್ಲೂ ಸಹ ಸುಮಾರು ಸಲ ತಾಲೂಕು ದಂಡಾಧಿಕಾರಿಗಳು ಇದರ ಅಡ್ಮಿನಿಸ್ಟ್ರೇಟರ್ ಆಗಿರೋದ್ರಿಂದ ನಾವು ಸುಮಾರು ಸಲ ಅವರಿಗೆ ಒತ್ತಾಯಪೂರ್ವಕವಾಗಿ ಹೇಳಿದ್ದೇವೆ, ಇಲ್ಲಿ ಕನಿಷ್ಠ ಪಕ್ಷ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಡಿ. ಮತ್ತು ಇವತ್ತು ಮಾವಿನ ಹಬ್ಬ ಏನು ಪ್ರಾರಂಭವಾಗಿದೆ, ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಮಾರುಕಟ್ಟೆ ನಮ್ಮ ಶ್ರೀನಿವಾಸಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ. ಇಲ್ಲಿ ಸುಮಾರು 5-6 ಲಕ್ಷ ಟನ್ನುಗಳಷ್ಟು ಮಾವು ರೈತರು ಇಲ್ಲಿ ಬಂದು ವ್ಯಾಪಾರ ವಹಿವಾಟನ್ನು ಮಾಡ್ತಾರೆ. ಸುಮಾರು ಕೋಟ್ಯಾನುಗಟ್ಟಲೆ ವ್ಯವಹಾರ ಇಲ್ಲಿ ನಡೀತಾ ಇದ್ದರೂ ಸಹ ಇಲ್ಲಿ ಯಾವುದೇ ಭದ್ರತೆ ಇಲ್ಲ, ಮತ್ತು ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ಕನಿಷ್ಠ ಪಕ್ಷ ರೈತರು ಆಗಲೆಲ್ಲ ಕಾಯಿ ಕಿತ್ಕೊಂಡು ಬಂದು ಎತ್ಕೊಂಬಂದು ಮಾರ್ಕೆಟ್ಗೆ ಹಾಕ್ತಾರೆ. ಇಲ್ಲಿ ಕಾಯಿಯನ್ನು ಮಾರ್ಕೆಟ್ಗೆ ಹಾಕಿ ಅವರೇನಾದರೂ ವಿಶ್ರಾಂತಿ ಪಡಿಬೇಕಾದ್ರೆ ರೈತ ಭವನಗಳು ಇಲ್ಲ. ಇರ್ತಕ್ಕಂಥ ಒಂದು ರೈತ ಭವನ ಇವತ್ತು ಏನು ಒಂದು 40-50 ಒಂದು ರೈತ ಭವನ ಕಟ್ಟಿಸಿದ್ದಾರೆ, ಅದು ಕೂಡ ರೈತರ ಕೆಲಸಕ್ಕೆ ಬಾರದೆ ಬಾಗಿಲು ಹಾಕ್ಕೊಂಡು ಬೀಗ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ APMC ಅವರು. ಇವತ್ತು ಎಂಥ ದುಸ್ಥಿತಿ, ಇಲ್ಲಿ ಸುಮಾರು ಒಂದು 50 ಎಕರೆ ಪ್ರದೇಶದಲ್ಲಿ ಸುಸಜ್ಜಿತವಾದ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಬೇಕಾಗಿತ್ತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶ ಎಂದರೆ ಶ್ರೀನಿವಾಸಪುರ ತಾಲೂಕು. ಸುಮಾರು ಈಗ 15 ಲಕ್ಷ ಟನ್ನುಗಳಷ್ಟು ಮಾವನ್ನು ಇಡೀ ರಾಜ್ಯದಲ್ಲಿ ಬೆಳೀತಾ ಇದ್ದರೆ ಇಲ್ಲಿ 5 ಲಕ್ಷ ಟನ್, 1/3 ಭಾಗದಷ್ಟು ಮಾವನ್ನು ಶ್ರೀನಿವಾಸಪುರದಲ್ಲಿ ಮಾತ್ರ ಉತ್ಪತ್ತಿ ಮಾಡ್ತಾ ಇದ್ದೇವೆ. 2 ಭಾಗದಷ್ಟು ಕೋಲಾರ ಜಿಲ್ಲೆಯಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದೇವೆ. ಆದರೆ ಯಾವುದೇ ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅವರಿಗೆ ಗಮನಕ್ಕೆ ಬಂದಿದೆಯೋ ಇಲ್ಲ ಅದೇನು ಕಣ್ಣಿದ್ದು ಕುರುಡ್ರಂತಿದಾರ ನಮಗೆ ಗೊತ್ತಾಗ್ತಾ ಇಲ್ಲ. ವಿಶ್ವಕ್ಕೆ ಬೇರೆ ಬೇರೆ ದೇಶಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಈ ಒಂದು ಶ್ರೀನಿವಾಸಪುರದ ರೈತರು. ಅವರಿಗೆ ಒಂದು ಸರಿಯಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಮಾರುಕಟ್ಟೆ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ ಅಂತಂದರೆ ಏನು ಇದು ಅವ್ಯವಸ್ಥೆ? ಇದು ರಾಜಕೀಯ ಜಂಜಾಟದಿಂದ ಇಲ್ಲಿ ರೈತರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಅವರ ಒಂದು ಉನ್ನತಿಗಾಗಿ ವ್ಯಾಪಾರಸ್ಥರು ಮತ್ತು ರೈತರ ಮಧ್ಯೆ ತಾರತಮ್ಯ ತಂದಿಕ್ಕಿದ್ದಾರೆ. ಅಂದರೆ ಪಾರದರ್ಶಕವಾಗಿ ಕಮಿಷನ್ ಆಗಲಿ ಅಥವಾ ಮೂಲ ಸೌಕರ್ಯಗಳಾಗಲಿ, ಈಗ ಹೇಳಿದ್ರು, ಈಗ ನಮ್ಮ ಚಿನ್ನಪ್ಪರೆಡ್ಡಿಯವರು ಏನಂತ ಹೇಳಿದ್ರು, ಅತಿ ಹೆಚ್ಚು ಮ್ಯಾಂಗೋ ಬೆಳೀತಕ್ಕಂಥ ಪ್ರಾಂತ ನಮ್ಮದು ಇಲ್ಲಿ ಶ್ರೀನಿವಾಸಪುರ ತಾಲೂಕು ತರತರಾಂತರಗಳಿದ್ದ. ಆದರೆ ಇಲ್ಲಿ ಮೂಲ ಸೌಕರ್ಯಗಳು ರೈತರು ಬಂದರೆ ಅಲ್ಲಿ ತಂಗು ತಾಣಗಳಾಗಲಿ, ಅಲ್ಲಿ ಸ್ನಾನದ ವ್ಯವಸ್ಥೆ ಆಗಲಿ, ಇದು ಯಾವುದು ಮಾಡದೇ ಇರುತ್ತೆ, ಬೀಗ ಹಾಕಿದ್ದಾರೆ ಅಂತೇಳಿ ಹೇಳಿದ್ರು. ಇದು ಎಷ್ಟು ವರ್ಷದಿಂದ ಹೇಳ್ತಾ ಇದ್ವಿ ನಾವು? ಸುಮಾರು ಒಂದು 5-6 ವರ್ಷದಿಂದ ಹೇಳ್ತಾ ಇದ್ವಿ. ಯಾವುದೇ ಒಂದು ಕಾರ್ಯಪ್ರವೃತ್ತಿ ಮಾಡಿಲ್ಲ.
ಆದರೆ ರೈತರ ಮಕ್ಕಳೇ ಇಲ್ಲಿ ಎಲೆಕ್ಟ್ ಆಗ್ತಾರೆ, ರೈತರ ಮಕ್ಕಳೇ ಇಲ್ಲಿ ಬಂದು APMCಲಿ ಇರ್ತಾರೆ. ಆದರೆ ಬರೋ ತನಕ ಎಲ್ಲ ರೈತರ ಮಕ್ಕಳಾಗಿರ್ತಾರೆ. ಇಲ್ಲಿ ಬಂದು ಕೂತ ಮೇಲೆ ಅವ್ರ ದೃಷ್ಟಿಕೋನವೇ ಬೇರೆ ಆಗ್ತದೆ. ನೀವು ಕೂಡ ಈಗ ವೀಕ್ಷಣೆ ಮಾಡಿ, ಇಲ್ಲಿ ಏನೇನು ಮೂಲಸೌಕರ್ಯ ಇದೆ ಚೆಕ್ ಮಾಡಿ, ಅದು ನಿಮಗೆ ಅರ್ಥ ಆಗುತ್ತೆ. ಈಗ ನ್ಯೂಸ್ 18 ಸುದ್ದಿವಾಹಿನಿ ಬಂದಿದೆ, ತುಂಬ ಸಂತೋಷ ಆಗಿದೆ. ಇದನ್ನು ಬೆಳಕಿಗೆ ತಂದು ಪ್ರಚಾರಕ್ಕೆ ತಂದು ಇದಕ್ಕೆ ಸಂಬಂಧಪಟ್ಟವ್ರಿಗೆ ತಲುಪಿದ್ರೆ ಈ ಶ್ರೀನಿವಾಸಪುರ ತಾಲೂಕು ಮಾರ್ಕೆಟು ಸ್ವಲ್ಪ ಉದ್ಧಾರ ಆಗುತ್ತೆ ಅಂತ ನಮ್ಮ ಗಮನ ಇದೆ. ಸರ್, 15ರಿಂದ 20 ಸಾವಿರ ರೈತರು ಪ್ರತಿನಿತ್ಯ ಇಲ್ಲಿ ಒಂದು ಮಾರ್ಕೆಟ್ಗೆ ಬರ್ತಾರೆ. ಕೇವಲ 1-2 ಮಾತ್ರ ಶೌಚಾಲಯ ಇದೆ ಅಂತೆ. ಈಗ ಮೊದಲೇ ಹೇಳ್ದಂಗೆ ವಿಶ್ವಪ್ರಸಿದ್ಧಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ತವರೂರು ಅಂತ ಹೇಳಿಬಿಟ್ಟು ನಮ್ಮ ಶ್ರೀನಿವಾಸಪುರ ತಾಲೂಕನ್ನು ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವು ಮಾವನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಒಂದು APMC ಮಾರುಕಟ್ಟೆಯಲ್ಲಿ ಮೊದಲನೇದಾಗಿ ಸರ್ಕಾರಗಳು ಇವತ್ತೇನು ಮಾಜಿ ಶಾಸಕರಾಗಿರ್ಬೋದು, ಅವತ್ತು ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸುಮಾರು ಕೋಟಿಗಳ ಅನುದಾನ ಇವತ್ತು ತಗೊಂಬಂದು ಇಲ್ಲಿ ಸುರಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನಿವತ್ತು ಚಿನ್ನಪ್ರೆಡ್ಡಿ ಸರ್ ಹೇಳಿದಂಗೆ ತಹಸೀಲ್ದಾರ್ ಬಂದಿರತಕ್ಕಂಥವ್ರು ಕೇವಲ ಕಂದಾಯ ಇಲಾಖೆಯನ್ನು ಮಾತ್ರ ನೋಡ್ಕೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ದಾರೆ ಹೊರತು ಇಷ್ಟೊಂದು ದುಡ್ಡು ಸುರಿದಿದ್ರು ಕೂಡ, ವಿಶ್ವಪ್ರಸಿದ್ಧಿ ಆಗಿದ್ದರೂ ಕೂಡ ಸಹ ಇಲ್ಲಿ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯಗಳನ್ನು ನೀಡೋದರಲ್ಲಿ ಸರ್ಕಾರಗಳ ಒಂದು ವೈಫಲ್ಯ, ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣ್ತಾ ಇದೆ ಬಂಧುಗಳೇ. ಯಾವ ರೀತಿ ಅಂತಂದರೆ ಇವತ್ತು ಒಂದು ಕಡೆ ದಲ್ಲಾಳಿಗಳು ಅವರ ಒಂದು ಏಳಿಗೆಗೋಸ್ಕರ ದಲ್ಲಾಳಿಗಳು ನೌಕರರನ್ನು, ಇಲ್ಲಿರ್ತಕ್ಕಂಥ ಕೃಷಿಕರನ್ನು, ಇರ್ತಕ್ಕಂಥ ಕಾರ್ಮಿಕರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ವರ್ಷದಿಂದ ಮೊನ್ನೆ ವರ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಕೂಡ ರೈತರಿಗೆ ದುಡ್ಡು ಬಂದಿಲ್ಲ. ಆ ರೀತಿ ಸಮಸ್ಯೆ ದಲ್ಲಾಳಿಗಳು ಇವತ್ತು ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಉಟ್ಕೊಂಡಿದ್ದಾರೆ. ಅದಕ್ಕೆ ಕಡಿವಾಣೆಗಳು ಹಾಕಬೇಕು. ಏನು ಆಡಳಿತ ವ್ಯವಸ್ಥೆ ಏನಿದೆ, APMC ಚುನಾವಣೆಗಳನ್ನು ಕ್ರಮಬದ್ಧವಾಗಿ ನಡೆಸ್ತಕ್ಕಂಥ ನಿಟ್ಟಿನಲ್ಲಿ APMC ಚುನಾವಣೆಗಳನ್ನು ನಡೆಸ್ಕೊಡ್ಬೇಕು. ಅವರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡಬೇಕು. ತಾವು ಹೇಳಿ, ಇಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ರೈತರಿಗೆ? ಸಮಸ್ಯೆ APMC 2 ಹೇಳೋದಕ್ಕೆ ಆಗಲ್ಲ, ಅಷ್ಟು ಒಂದು ಸಮಸ್ಯೆ ನಮ್ಮ ಶ್ರೀನಿವಾಸಪುರ ತಾಲೂಕು APMCಯಲ್ಲಿ ಇದೆ. ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, 100 ಕೋಟಿ ತಂದು ಇಲ್ಲಿ ಮಾಜಿ ಸ್ಪೀಕರ್ ಅವರು ಸುರಿದ್ರು, ಅಭಿವೃದ್ಧಿ ಆಗಲಿಲ್ಲ ಅಂಥೇಳಿ. ಅವ್ರ ಪಕ್ಷದ ಅವರ ಶಿಷ್ಯರೇ ಇಲ್ಲಿ ಆಡಳಿತ ನಡೆಸಿರೋದು. ಅವ್ರ ಕೈನಲ್ಲಿ ಆಡಳಿತ ಇರಲಿಲ್ಲ, ಅವರು ಮಾಡಿಸ್ಬೋದಿತ್ತಲ್ಲ. ಅವರು ಅಷ್ಟೇ, ಈಗಿನ ಶಾಸಕರು ಅಷ್ಟೇ. ನಾವು ಎಷ್ಟೇ ಹೋರಾಟಗಳನ್ನು ಮಾಡಲಿ, ಎಲ್ಲ ಸಂಘಟನೆಗಳು ಎಷ್ಟೇ ಪ್ರತಿಭಟನೆಗಳನ್ನು ಮಾಡಲಿ, ಆದರೆ ಕಿವಿ ಹಿಂಡು ಅಂತ ಇದು ನಮ್ಮ ಸರ್ಕಾರಗಳಿಗೆ ಬರಲ್ಲ. ಯಾಕಂದರೆ ಇದು ಎಮ್ಮೆ ಚರ್ಮದಂಥ ಸರ್ಕಾರಗಳು. ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಯಡಿಯೂರಪ್ಪನ ಸರ್ಕಾರ ಇರ್ಬೋದು, ಕುಮಾರಸ್ವಾಮಿಯವರ ಸರ್ಕಾರ ಇರ್ಬೋದು. ವಿಶ್ವಪ್ರಸಿದ್ಧ ಮಾವಿನ ತಾಲೂಕು ಅಂತೇಳಿ ವಿಶ್ವಪ್ರಸಿದ್ಧಿ ಇದ್ದರೂ ಸಹ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ. ಯಾಕೆ ನಮ್ಮ ಇದಕ್ಕೆ 55,000 ಎಕರೆಯಲ್ಲಿ ಮಾವು ಬೆಳೆದ್ರೇನು ನಮಗೆ ಒಂದು ಸಂಸ್ಕರಣಾ ಘಟಕ ಕೊಡೋಕ್ಕಾಗಲಿಲ್ಲ. ಯಾವ ಸರ್ಕಾರಗಳು ಮಾಡಲಿಲ್ಲ. ಯಾಕಂದರೆ ಆ ಸಂಸ್ಕರಣಾ ಘಟಕಗಳನ್ನು ಮಾಡಿದ್ರೆ ರೈತರು ಅವ್ರ ಕೆಲಸಗಳನ್ನ ಮಾಡಿ ಅವ್ರ ಮಾರ್ಕೆಟಿಗೆ ತಂದಾಕೊಂಡು ಬೆಲೆ ಸಿಕ್ಕಿದ್ರೆ ಅವ್ರ ಮನೆಗಳಲ್ಲಿ ಇರ್ತಾರೆ, ಇವ್ರ ಹಿಂದ್ಗಡೆ ಓಡಾಡಲ್ಲ ಅನ್ನೋ ಉದ್ದೇಶದಿಂದ ಸರ್ಕಾರಗಳು ರೈತರನ್ನ ಉದಾಸೀನ ಮಾಡ್ತದೆ. ಅದು ಬೇರೆ ನಾವು ಈ ರಾಜಕಾರಣಿಗಳು ನಮ್ಮ ತಾಲೂಕಿಗೆ, ನಮ್ಮ ಮಾವಿಗೆ ಸೌಲಭ್ಯಗಳನ್ನ ಒದಗಿಸಲ್ಲ ಅಂತೇಳ್ಬಿಟ್ಟು ನಾವು ಚಿನ್ನಪ್ರೆಡ್ಡಿ ಅವರೆಲ್ಲ ಸೇರಿ ನಮ್ಮ ನಿರ್ಮಲನ ಸ್ವಾಮಿಗಳೇ ನಮ್ಮ ತಾಲೂಕಿಗೆ ಒಂದು ಮಾವು ಸಂಸ್ಕರಣಾ ಘಟಕಗಳನ್ನ ಮಾಡಿಸ್ಕೊಡ್ಬೇಕು. ಈ ರಾಜಕಾರಣಿಗಳು ಬೇರೆ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಅಷ್ಟೇ ಇರೋದೇ ಹೊರತು ತಾಲೂಕು ಅಭಿವೃದ್ಧಿಗೆ ಇವರು ಯೋಚನೆ ಮಾಡಲ್ಲ. ತಾವು ಯೋಚನೆ ಮಾಡಬೇಕು, ಈ ತಾಲೂಕಿಗೆ 1-2 ಸಂಸ್ಕರಣಾ ಘಟಕಗಳನ್ನ ಮಾಡಿಸ್ಬೇಕು ಅಂಥೇಳಿ ಅವರಲ್ಲಿ ಸಹ ನಾವು ಕೇಳ್ಕೊಂಡಿದ್ದೀವಿ. ನೋಡಿ, ನಾನು ಬಾಗಲಕೋಟೆಯಲ್ಲಿ ನೋಡಿದ್ದೀನಿ, ರಾಯಚೂರು, ಬೆಳಗಾವಿ, ಚಿತ್ರದುರ್ಗ ಎಲ್ಲ APMCಗಳಲ್ಲಿ ಎಷ್ಟು ಚೆನ್ನಾಗಿರ್ತದೆ. ಈ ಸೀಸನ್ ಬಂದಿದೆ ಅಂದರೆ ಒಂದಷ್ಟು ಮಣ್ಣು ಹಾಕೋದು, ಒಂದಷ್ಟು ಜಲ್ಲಿ ಹಾಕೋದು, ಮುಚ್ಚೋದು, ರಸ್ತೆಗಳು ಮಾಡೋದು. ಮಳೆ ಯಥೇಚ್ಛವಾಗಿ ಬಂದಿದೆ ಅಂತಂದರೆ ಆ ಲಾರಿಗಳು ಓಡಾಡೋಕ್ಕಾಗಲ್ಲ, ಲಾರಿಗಳೆಲ್ಲ ಜಾಮ್ ಆಗ್ತದೆ, ಓಡಾಡೋಕ್ಕಾಗಲ್ಲ, ರೈತರಿಗೆ ಭಾರಿ ತೊಂದರೆ ಆಗ್ತದೆ. ಈ APMCಯಲ್ಲಿ ಯಾವುದೇ ಒಂದು ಸೌಲಭ್ಯಗಳು ಇಲ್ಲ. ಇಲ್ಲಿ ಏನಂದರೆ 10% ಕಮಿಷನ್ ತಗೊಳ್ಳೋದಕ್ಕೆ ಈ ದಲ್ಲಾಳಿಗಳಿದ್ದಾರೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳೋದು ಕೂಡ ಈ ಯೋಗ್ಯತೆ ಇಲ್ಲ ಈ ಒಂದು ಅಧಿಕಾರಿಗಳಿಗೆ. ನಮ್ಮ ಚೆಲ್ಗನಹಳ್ಳಿ ಶಿವಪ್ರಸಾದ್ ಅಂತೇಳಿ ಹೈಕೋರ್ಟ್ ಲಾಯರು $1 ರೂಪಾಯಿ ರೈತರ ಹತ್ರ ದುಡ್ಡು ತಗೊಂಡಿರ, ಏನು ಯಾವುದೇ ಕಾರಣಕ್ಕೂ ರೈತರಿಂದ 1% ಕಮಿಷನ್ ತಗೊಳ್ಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿಸಿದ್ರು ಸಹ ಈ ಮಾರ್ಕೆಟಲ್ಲಿ 10% ಕಮಿಷನ್ ತಗೊಳ್ತಾ ಇದ್ದಾರೆ. ಅದನ್ನ ನಾವೇನಾದರೂ ನಿಲ್ಲಿಸಬೇಕು ಅಂತ ಹೇಳಿದರೆ ಈ ಕೆಲವು ಮಂಡಿಗಳವರು ಅಲ್ಲಿನ ರೈತರನ್ನ ಎತ್ಕಟ್ಟಿ ನಮ್ಮೇಲೆ ಚೂ ಬಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಾದರೂ ಈಗಿನ ಶಾಸಕರಾಗ್ಬೋದು, ಇಂದಿನ ಈ ಶಾಸಕರಾಗ್ಬೋದು, ಇದನ್ನು ಸದನದಲ್ಲೇ
ಮಾತನಾಡಿದ್ರೆ ಮಾತ್ರ ಇದಕ್ಕೊಂದು ಪರಿಹಾರ ಸಿಗ್ತದೆ ಅಂತೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮೂಲಭೂತ ಸೌಕರ್ಯ ಸರಿ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಇಲ್ಲಿ ದಲ್ಲಾಳಿಗಳ ವಿಚಾರವೂ ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಇಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಇಲ್ಲದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಕೇಳ್ಪಟ್ಟೆ. ಏನಾಗ್ತಿದೆ ಮಳೆ ಬಂದ ಸಂದರ್ಭದಲ್ಲಿ? ಇಲ್ಲೇನಂದರೆ ಪಬ್ಲಿಕ್ ಆಕ್ಷನ್ ಇಲ್ಲ. ಯಾವಾಗ್ಲೂ ಏನೋ ರೈತರು ಬಂದಾಗ ಮಾಲ್ ಹಾಕ್ಸ್ಕೊಳ್ತಾರೆ, ಅರ್ಧರಾತ್ರಿಯಲ್ಲಿ ತೂಕಗಳು ಹಾಕ್ಸ್ತಾರೆ, ಕಳಿಸ್ತಾರೆ. ಅಷ್ಟು ಬಿಟ್ಟರೆ ರೈತರಿಗೆ ಈಗ ನನ್ನ ಮಾಲು ಏನು ರೇಟ್ ಹಾಕಿದ್ದಾರೆ, ಹೆಂಗೆ ಹಾಕಿದ್ದಾರೆ, ಏನು ಅವ್ರಿಗೆ ಬೇರೆ ಏನನ್ನ ವ್ಯವಸ್ಥೆ, ಅರ್ಧರಾತ್ರಿಯಲ್ಲಿ ಲೋಡ್ ಬಂದರೆ ಅವ್ರಿಗೆ ಒಂದು ಕುಳಿತ್ಕೊಳಕ್ಕಾಗಲಿ ಮಲ್ಗೋಕ್ಕಾಗಲಿ ವ್ಯವಸ್ಥೆ ಇಲ್ಲ. ಊಟದ ವ್ಯವಸ್ಥೆನೂ ಇಲ್ಲ. ಇಲ್ಲಿ ಹೇಳ್ತಾರೆ ನಾನು ಅಷ್ಟು ಕೊಟ್ಟು ಆಗ್ದ, ನಾನು ಇಷ್ಟು ಕೊಟ್ಟೆ. ಆಗ್ದವರು ಯಾಕಪ್ಪ ಮಾಡಿಸ್ತಾ ಇಲ್ಲ, ಯಾರೂ ಮಾಡಿಸಲ್ಲ. ಮಾತುಗಳಲ್ಲಿ ಬೇರೆ ಮಾತುಗಳಲ್ಲಿ ಹೇಳೋರಿದ್ದಾರೆ ಅಷ್ಟೇ. ಇಡೀ ನಮ್ಮ ಭಾರತ ದೇಶದಲ್ಲಿ ಶ್ರೀನಿವಾಸಪುರ ಮ್ಯಾಂಗೋದಲ್ಲಿ ಒಳ್ಳೆ ಪ್ರಸಿದ್ಧಿ. ಇದು ಮ್ಯಾಂಗೋ ಅಲ್ಲ, ಗೋಲ್ಡು ಕಲರ್ ನೋಡಿ, ನೀವು ಹಣ್ಣಾದಾಗ ಗೋಲ್ಡ್ ಕಲರ್ ಬರೋದು ಅಂಥ ಗೋಲ್ಡು ನನಗೆ ಈಗ ಮರ್ಯಾದೆ ಇಲ್ಲದಂಗೆ ಮಾಡಿದ್ದಾರೆ. ಯಾರು ಬಂದ್ರೂ ಅಷ್ಟೇ. ನಾವು ಒಂದು ಕಡೆ ಅನ್ನೋದೇನಿಲ್ಲ. ಇದ್ದರೆ ಸುಮಾರು 15 ವರ್ಷಗಳಿಂದ ಯಾಕೆ ಈ ಥರ ಇದೆ ನೀವು ನೋಡಿ. ಯಾವ ಚರಂಡಿ ಇದೆ, ಯಾವ ಶೌಚಾಲಯಗಳಿದ್ದಾವೆ, ಯಾವಿದ್ದಾರೆ. ನಮ್ಮ ರೆಡ್ಡಿಯವರು, ನಮ್ಮ ಚಿನ್ನಪ್ಪ ರೆಡ್ಡಿಯವರು ಯಾವಾಗಲೂ ಅವರೊಬ್ಬರು ಓಡಾಡಬೇಕು. ಅವ್ರ ಜೊತೆ ಇಲ್ಲಿ ನಮ್ಮ ರೈತ ಸಂಘದವರಾಗಲಿ, ನಮ್ಮ ಇವರು CPM ಅವರಾಗ್ರೆ ಅವ್ರು ಬರ್ತಾರೆ. ರೈತರು ಯಾರೂ ಬರಲ್ಲ. ಇಷ್ಟೊಂದು ಸಮಸ್ಯೆ ಇದೆ, ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ತಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಏನು ಹೇಳಿದ್ರು ಅಧಿಕಾರಿಗಳು? ಯಾವಾಗಲೂ ತರ್ತಾ ಇದ್ದಾರೆ, ನಮ್ಮ ಅಧ್ಯಕ್ಷರು ಎಲ್ಲ ಓಡಾಡ್ತಾ ಇದ್ದಾರೆ. ಆದರೂ ಅವ್ರಿಗೆ ಗಮನಕ್ಕೆ ಅಂಟ್ತಾ ಇಲ್ಲ. ಇದು ದಯವಿಟ್ಟು ಇದ್ರ ಬಗ್ಗೆ ತುಂಬ ಸೀರಿಯಸ್ ತಗೊಂಡು ಮಾವಿನ ಸಂಸ್ಕೃತ ಘಟಕ ಮಾಡಬೇಕು. 1-2 ಇವಾಗ ಮಾವಿನ ಫಸಲು ಪೂರಾ ಫೇಲ್ಯೂರ್ ಆಗಿದೆ. ಅದರಿಂದ ದಯವಿಟ್ಟು ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡಿ ಬೆಂಬಲ ಬೆಲೆ ಏನಾದರೂ ಸ್ವಲ್ಪ ರೈತರಿಗೆ ಕೊಟ್ಟರೆ ಈ ಸಲ. ಇಲ್ಲಿದ್ರೆ ತುಂಬ ಜನ ಅಧೋಗತಿ ಆಗಿದ್ದಾರೆ. 80% ಫೇಲ್ಯೂರ್. ಅಮ್ಮ ಹೇಳಿ, ರೈತ ಮಹಿಳೆಯರು ಈ ಒಂದು ಮಾರ್ಕೆಟ್ಗೆ ಬರ್ತಾರೆ, ಅವ್ರಿಗೆ ಎಷ್ಟು ಸಮಸ್ಯೆ ಆಗುತ್ತೆ? ಮೂಲಭೂತ ಸೌಕರ್ಯಗಳೇ ಇಲ್ಲ, ಇಲ್ಲಿ ಶೌಚಾಲಯವೇ ಇಲ್ಲದೇ ಇರೋದು ಎಷ್ಟು ಸಮಸ್ಯೆ ಆಗ್ತಿದೆ? ತುಂಬ ಸಮಸ್ಯೆ ಆಗ್ತದೆ ಸರ್. ಇಲ್ಲಿ ಮಹಿಳೆಯರಿಗೆ ಸುಮಾರು ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಆದರೂ ಈ ಮಾರ್ಕೆಟಲ್ಲಿ ಯಾಕೆ ಮಾಡಿಕೊಡ್ತಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಜನ ಮಹಿಳೆಯರು ಬರ್ತಾ ಇದ್ದಾರೆ, ಅವ್ರ ವ್ಯವಸ್ಥೆ ಆದರೂ ನೋಡೋಕ್ಕೆ ಆಗ್ತಾನೇ ಇಲ್ಲ. ಯಾವ ಥರ ಇಲ್ಲಿರಬೇಕು, ಅವ್ರು ನೈಟ್ ಟೈಮಲ್ಲಿ ಬರ್ತಾರೆ, ಅವ್ರು ಮಲಗೋ ಜಾಗ ಇರಲ್ಲ. ಅವರು ಮಲಗಬೇಕಾದ್ರೂ ಕೂಡ ಅವ್ರು ಸುಮಾರು ವ್ಯವಸ್ಥೆಗಳಿರಲ್ಲ. ಬೈಲಲ್ಲಿ ಮಲ್ಕೊತಾರೆ. ಬೈಲಲ್ಲಿ ಮಲ್ಕೊಂಡಿದ್ರು ಕೂಡ ಅವರಿಗೆ ಬೇರೆ ಬೇರೆ ಅನೈತಿಕ ಸಂಬಂಧ ಏನೇನು ಇಷ್ಟೆಲ್ಲ ಬರ್ತಾ ಇರ್ತದೆ. ಇಲ್ಲಿ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅವ್ರು ಯಾರ ಜೊತೆ ಏನು ಹಂಚ್ಕೋಬೇಕಂತ ಕೂಡ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಕುಡಿಯೋಕ್ಕೆ ನೀರು ಸಮಸ್ಯೆ ಕೂಡ ಇಲ್ಲಿದೆ. ನೀರು ಸಮಸ್ಯೆ ಇದೆ, ಶೌಚಾಲಯ ಸಮಸ್ಯೆ ಇದೆ, ಅವ್ರಿಗೆ ಮಲ್ಕೊಳ್ಳೋಕ್ಕೆ ತಂಗುದಾಣಗಳು ಬೇರೆ ಇಲ್ಲ. ಅವ್ರು ಸುಮಾರು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ಸರ್. ಇಲ್ಲಿ ಅವ್ರು ಹೇಳ್ಕೊಳ್ಳೋಷ್ಟು ಸಮಸ್ಯೆಗಳು ತುಂಬ ಎದುರಿಸ್ತಾ ಇರ್ತಾರೆ. ಅವರು ಹೇಳ್ಕೊಳ್ಳಲ್ಲ ಅಷ್ಟೇ ಅದರಲ್ಲಿ. ಸರ್, ರೈತ ಭವನ ಇದೆ, ಆದರೆ ಆ ರೈತ ಭವನದ ಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲಿ ಯಾರು ರೈತರು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಅವಕಾಶವೂ ಕೂಡ ಕೊಡ್ತಾ ಇಲ್ಲ, ಬಾಗಿಲು ಮುಚ್ಚಿರ್ತಾರೆ ಅನ್ನುವಂಥ ಆರೋಪ. ಮೊದಲನೇದಾಗಿ ರೈತ ಭವನ ಓಪನ್ ಮಾಡಿ ರೈತರು ಕೊಟ್ಟರೆ ತಾನೇ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಗೊತ್ತಾಗೋದು. ಕನಿಷ್ಠ ಪಕ್ಷ ಈ ಸೀಸನಲ್ಲಾದರೂ ಒಂದು ಜನವರಿಯಲ್ಲೇ ನಾವು ವಿಶೇಷವಾಗಿ ಅವರಿಗೆ ಒಂದು ವಿಷಯವನ್ನು ಮುಟ್ಟಿಸಿದ್ದೀವಿ. ಈ ಸಲ ಸೀಸನ್ಗಾದರೂ ಕನಿಷ್ಠ ಒಂದು ಸೌಕರ್ಯ ಆದರೂ ಕಲ್ಪಿಸ್ಕೊಡಿ. ಈ ಕನಿಷ್ಠ ಈ ಬೀದಿ ದೀಪಗಳಿಲ್ಲ, 5 ತಿಂಗಳಾಗಿದೆ ಹೇಳಿ ಅವ್ರಿಗೆ, ಅದನ್ನು ಇದುವರೆಗೂ ಮಾಡಿಕೊಟ್ಟಿಲ್ಲ. ಆಮೇಲೆ ಜ್ಯೂಸ್ನ ಒಂದು ವಹಿವಾಟು ರೇಟ್ ಇದೆ, ಅದನ್ನು ಡಿಸ್ಪ್ಲೇ ಮಾಡಿ. ಇಡೀ ಭಾರತ ದೇಶದಲ್ಲಿ ಎಲ್ಲ ಮಾರ್ಕೆಟಲ್ಲಿ ಒಂದೇ ರೇಟ್ ಇರುತ್ತೆ. ಲಾಸ್ಟ್ ಇಯರು ನಮ್ಮ ಮಾರ್ಕೆಟಲ್ಲಿ 3-4 ದರಗಳಿತ್ತು. ಅದರ ಬಗ್ಗೆನೂ ನಾವು ಒಂದು ಹೋರಾಟ ಮಾಡಿದ್ದೀವಿ. ಕನಿಷ್ಠ ಪಕ್ಷ ಡಿಸ್ಪ್ಲೇ ಕೊಡಿ, ರೇಟ್ ಏನು ರೇಟ್ ಇರುತ್ತೋ ಆವತ್ತಿನ ರೇಟು ಆ ಡಿಸ್ಪ್ಲೇಯಲ್ಲಿ ನೀವು ಪ್ರಸ್ತುತಪಡಿಸಬೇಕು ಮಾರ್ಕೆಟ್ APMC ಆಫೀಸ್ ಮುಂದ್ಗಡೆ ಅಂತಲೂ ಹೇಳಿದ್ದೀವಿ. ಅದರ ಕ್ರಮನೂ ಇದುವರೆಗೂ ಅವರು ಲಾಸ್ಟ್ ಇಯರಿಂದ ಇದುವರೆಗೂ ತಗೊಂಡಿಲ್ಲ. ಇದು 16ನೇ ಮಾವಿನಕಾಯಿ ಸೀಸನ್ ಈ APMC ಸ್ಟಾರ್ಟ್ ಆದಾಗಿಂದ ಆ ಸೌಕರ್ಯಗಳು ಮತ್ತು ಕನಿಷ್ಠ ಸೌಕರ್ಯಗಳು ಇಲ್ಲ. ಏನು ಪರ್ಸೆಂಟೇಜ್ ಅವ್ರ ಕಮಿಷನ್ ತೊಗೊಳ್ತಾ ಇದ್ರು, ಅವರಾದರೂ ಕನಿಷ್ಠ ಆ ಮಂಡಿಗಳಲ್ಲಾದರೂ ವ್ಯವಸ್ಥೆ ಮಾಡ್ತಾ ಇದ್ದಾರಾ ಅಂದ್ರೆ ಅವರು ಇಲ್ಲ. ಅವ್ರು ಮಾಡಲ್ಲ ಅಂತ ಆಡಳಿತ ವರ್ಗ ಏನಾದರೂ ಮಾಡ್ತದೆ ಅಂದರೆ ಇವರು ಮಾಡಲ್ಲ. ಹೋಗಲಿ, ಇವರು ಮಾಡಲ್ಲ ಅಂತ ಜನಪ್ರತಿನಿಧಿಗಳು ಏನಾದರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರಂದ್ರೆ ಅವರೂ ಮಾಡಲ್ಲ. ಇನ್ನು ಪ್ರತಿದಿನ ಹೋರಾಟಗಳು ಮಾಡಬೇಕಂದ್ರೆ ಆಗಲ್ಲ. ಕನಿಷ್ಠ ಪಕ್ಷ ಈ ವರ್ಷದಿಂದ ಆದರೂ ರೈತರಿಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ಸಾಕಷ್ಟಿದೆ. ಯಾಕಂದರೆ 15,000-20,000 ಜನ ಇಲ್ಲಿ ಪ್ರತಿದಿನ ಬರ್ತಾರೆ. RO ಪ್ಲಾಂಟ್ ಇರೋದು ಒಂದೇ ಒಂದು. ಏನು ಈ ರೀತಿಯ ವ್ಯವಸ್ಥೆ ಆದರೆ ಹೇಗೆ ಅಂತ ಇದನ್ನು ಪ್ರತಿ ವರ್ಷ ಏನಂದರೆ ಈಗ ಅದೇ ನಾವು ಹೇಳಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಸುಮಾರು ಇಲ್ಲಿ ಮಾವಿನಕಾಯಿ ಸೀಸನ್ನಲ್ಲಿ 2,000-3,000 ಜನ ಕೂಲಿ ಕಾರ್ಮಿಕರು ಬರ್ತಾರೆ. 2,000-3,000 ಜನ ಕೂಲಿ ಕಾರ್ಮಿಕರ ಜೊತೆಗೆ ಪ್ರತಿದಿನ ರೈತರು 1,000 ಜನ ರೈತರು ಇರ್ತಾರೆ APMC ಯಾರ್ಡಲ್ಲಿ. ಒಟ್ಟಾರೆ ಪ್ರತಿದಿನ 5,000 ಜನ ಈ APMC ಯಾರ್ಡಲ್ಲಿ ಓಡಾಡ್ತಾ ಇದ್ದರೆ, ಆದರೆ ಕುಡಿಯುವ ನೀರಿನ ವ್ಯವಸ್ಥೆನೂ ಇಲ್ಲ. ಇಲ್ಲಿ ಕನಿಷ್ಠ ಪಕ್ಷ ಉಳ್ಕೊಳ್ಳಿ ವಿಶ್ರಾಂತಿ ಪಡೆಯೋಕ್ಕೆ ವ್ಯವಸ್ಥೆನೂ ಇಲ್ಲ. ಯಾವಾಗ ನಮ್ಮ APMC ಉದ್ಧಾರ ಆಗುತ್ತೆ? ಈ APMCಯಲ್ಲಿ ದುಡ್ಡು ಬರ್ತಾ ಇದೆ,
ಸರ್ಕಾರಕ್ಕೆ. ಆದರೆ ಸರ್ಕಾರ ಬಂದು ಇಲ್ಲಿ ಏನು ವ್ಯವಸ್ಥೆಗಳನ್ನು ರೂಪಿಸ್ತಾ ಇಲ್ಲ. ಪ್ರತಿ ವರ್ಷ ಹೋರಾಟ ಮಾಡಬೇಕು. ಈ APMC ಇಲ್ಲಿ ಹುಟ್ಟಾಕ್ದಾಗಿನಿಂದ ಇವತ್ತಿನವರೆಗೂ ಸಹ ಪ್ರತಿ ವರ್ಷ ಪ್ರತಿದಿನ ಹೋರಾಟ ಮಾಡ್ತಾನೇ ಬಂದಿದೆ ಮಾವು ಬೆಳೆಗಾರರ ಸಂಘ. ಇಷ್ಟೊಂದು ಸಮಸ್ಯೆ ಇದೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೆ ಅವ್ರು ಏನು ಹೇಳ್ತಾರೆ? ಸರ್, ಯಾವುದೇ ಕಾರಣಕ್ಕೂ ಉತ್ತರ ಇಲ್ಲ. ಅವ್ರ ಟೈಮಿಗೆ ಬಂದಾಗ ಎಲೆಕ್ಷನಲ್ಲಿ ಓಟ್ಗಳು ಬೇಕು, ಅವಾಗ ಓಟ್ಗಳು ಮಾಡ್ಕೊತಾರೆ, ಮತ್ತು ಅದ್ರ ಸಮಸ್ಯೆನೇ ಪರಿಹಾರ ಮಾಡೋದಿಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಹೆಸ್ರಿಗೆ ಮಾತ್ರ ಇದೆ, ಆದರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ನೀರಿಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ರೋಡ್ ಇಲ್ಲ, ಪಾರ್ಕಿಂಗ್ ಇಲ್ಲ. ಯಾವುದಕ್ಕಾಗಲಿ ಬಂದರೆ ವಿಶ್ರಾಂತಿ ತೊಗೊಳೋದಕ್ಕೆ ಜಾಗ ಇಲ್ಲ. ಟಾಯ್ಲೆಟ್ಸ್ ಇದೆ, ಎಲ್ಲ ಗಲೀಜಾಗೋಗಿದೆ. ಟಾಯ್ಲೆಟ್ಸ್ ಇದ್ರೂ ಇಲ್ಲಿ ಆಚೆ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಆ ರೀತಿ ಇದೆ. ಯಾವುದಕ್ಕೆ ಆಗಲಿ ಜನಪ್ರತಿನಿಧಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಪಕ್ಕದಲ್ಲಿ ನೋಡಿ ಹೆಂಗೆ ಮಾರ್ಕೆಟ್ನ ರಸ್ತೆನೂ ಕೂಡ ಸರಿ ಇಲ್ಲ. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಬಂದು ಫುಲ್ಲು ಪ್ರಾಮಿಸಸ್ ಮಾಡ್ತಾರೆ, ನಾವು ಆ ಥರ ಮಾಡ್ತೀರಿ ಈ ಥರ ಮಾಡ್ತೀರಿ ಅಂದ್ಬಿಟ್ಟು. ಇಲ್ಲಿ ಯಾವ ಥರನೂ ಡೆವಲಪ್ಮೆಂಟ್ ಇಲ್ಲ. ಈ ರೈತರದ್ದು ಸಮಸ್ಯೆ ಒಂದು ಸೈಡ್ ಆದರೆ ಬೇಸಿಕ್ ಫೆಸಿಲಿಟೀಸೇ ಇಲ್ಲ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇಲ್ಲ, ರೋಡ್ಸ್ದು, ಎಲೆಕ್ಟ್ರಿಸಿಟಿ ಇವರೆಲ್ಲ ಹೇಳಿದ್ರು. ಇದೊಂದು ಸೈಡ್ ಆದರೆ ಫಾರ್ಮರ್ಸ್ಗೆ ಈ ಥರ ತೊಂದರೆ ಆಗ್ತಿದೆ. ಇನ್ನೊಂದು ಏನಂದರೆ ರೇಟ್ದು ಟ್ರಾನ್ಸ್ಪರೆನ್ಸಿನೇ ಇಲ್ಲ. ನಮ್ಮ ರೈತರು ಅವರು ದಲ್ಲಾಳಿಗಳು ಏನು ಹೇಳ್ತಾರೋ ಅವ್ರು ಹೇಳಿರೋ ಮಾತಿಗೆ ನಾವು ಇಷ್ಟು ಹೋಗಿದೆ ರೇಟು ಅಂತ ಹೇಳ್ತಾರೆ. ನಾವು ಅವ್ರು ಹೇಳಿದ್ದೆ ನಾವು ನಂಬ್ಕೊಂಡು ಹೋಗ್ತಿದ್ದೀವಿ ಹೊರತು ಇವರು ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಿದೆ, ಅಡ್ಮಿನಿಸ್ಟ್ರೇಷನ್ ಮೇನ್ ಕೆಲಸ ಬಂದ್ಬಿಟ್ಟು ರೈತರಿಗೆ ಉಪಯೋಗ ಆಗೋ ಥರ ರೇಟೆಲ್ಲ ಡಿಸ್ಪ್ಲೇ ಮಾಡಬೇಕು ಅಂತಿದೆ. ಇವ್ರು ಏನಕ್ಕೆ ಡಿಸ್ಪ್ಲೇ ಮಾಡ್ತಿಲ್ಲ ಅಂದರೆ ರೈತರಿಗೆ ಅವ್ರು ಬೇಕು ಅಂತಲೇ ತೊಂದರೆ ಕೊಡ್ತಿದ್ದಾರೆ. ಇವರೆಲ್ಲ ದಳ್ಳಾಳಿಗಳೆಲ್ಲ ಕಾರ್ಟೆಲ್ ಥರ ಮಾಡಿಕೊಂಡು ಅವ್ರು ಹೇಳಿರೋ ರೇಟ್ಗೆ ನಾವು ಸೇಲ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಗೆ ಯಾವುದೇ ಒಂದು ಇದೇ ಇಲ್ಲ, ಸಪೋರ್ಟೇ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಸಪೋರ್ಟು ಇಲ್ಲ, ಪಾಲಿಟಿಕ್ಸ್ ಆಗಲಿ ಅವರು ಸಪೋರ್ಟ್ ನಮಗೆ ಮಾಡ್ತಿಲ್ಲ. ಸುಮ್ಮನೆ ರೈತರನ್ನು ಅಜ್ಞಾನದಲ್ಲಿ ಇಕ್ಬಿಟ್ಟು ಇವ್ರು ಹೇಳಿರೋ ದುಡ್ಡಿಗೆ ನಾವು ಮಾರಿಬಿಟ್ಟು ಹೋಗ್ತಿದ್ದೀವಿ. ಈ ಬೇಸಿಕ್ ಫೆಸಿಲಿಟೀಸು ಇದೊಂದಾದರೆ ನಮ್ಗೆ ರೇಟ್ ಫಸ್ಟು ಒಂದು ಆ್ಯಪ್ ಇತ್ತು. ಆ್ಯಪಲ್ಲಿ ಪ್ರೀವಿಯಸ್ ಡೇಟು ಏನು ರೇಟು ಇತ್ತು ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಿತ್ತು. ಇವಾಗ 4-5 ಇಯರ್ಸಿಂದ ಅದು ಸ್ಟಾಪ್ ಮಾಡಿಬಿಟ್ಟಿದೆ. ಇವಾಗ ಇಷ್ಟು ನಾವು ಡೆವಲಪ್ಮೆಂಟು, ಡಿಜಿಟಲ್ ಇದು ರೆವಲ್ಯೂಷನ್ನು, ಅದು ಇದು ಅಂತೆಲ್ಲ ಹೇಳ್ತಿದ್ದೀವಲ್ಲ, ಒಂದು ಆ್ಯಪ್ ಮಾಡಿಬಿಟ್ಟು ಇಷ್ಟು ಕೋಟಿ ವ್ಯವಹಾರ ನಡೆಯುತ್ತೆ. ಒಂದು ಆ್ಯಪ್ ಮಾಡಿಬಿಟ್ಟು ರೈತರಿಗೆ ಇವಾಗ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆ. ಅವ್ರಿಗೊಂದು ಆ್ಯಪ್ ಮಾಡಿದ್ರೆ ಪ್ರೀವಿಯಸ್ ಡೇಟು ಏನು ರೇಟು ಹೋಗಿದೆ ಅಂತ ಅವಾಗ ನಮ್ಗೆ ಗೊತ್ತಾಗತ್ತಲ್ವ, ಎಷ್ಟು ಮಾರ್ಕೆಟ್ ಏನು ನಡೀತಿದೆ, ಏನು ಹೋಗ್ತಿಲ್ಲ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಿದೆ. ಇವ್ರು ಸುಮ್ಮನೆ ನಮ್ಮನ್ನು ಅಜ್ಞಾನದಲ್ಲಿ ಇಕ್ಬಿಟ್ಟು ಇವರು ಸುಮ್ಮನೆ ಏನೋ ರೇಟ್ ಹೇಳ್ತಾರೆ, ಆ ರೇಟ್ಗೆ ನಾವು ಮಾರ್ಬಿಟ್ಟು ಹೋಗ್ತೀವಿ. ಇದರಿಂದ ನಮ್ಗೆ ತುಂಬ ನಷ್ಟ ಆಗ್ತಿದೆ. ನಾವು ಶ್ರೀನಿವಾಸಪುರದ ಜಾಸ್ತಿ ಜನ ನಂಬ್ಕೊಂಡಿರೋದೇ ಈ ಮಾವು ಮತ್ತು ಟೊಮೊಟೊ. ಇದ್ರ ರೇಟೇ ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಇಲ್ಲಿರೋ ರೈತರು ಇಷ್ಟು ಭಾರತಕ್ಕೆ ಸ್ವತಂತ್ರ ಬಂದು ನಾವು ಇನ್ನೂ ಇದರಲ್ಲೇ ಇದ್ದೀವಿ. ನಮಗೇನು ಗೌರ್ಮೆಂಟಿಂದ ಆಗಲಿ ಇದರಿಂದ ಆಗಲಿ ನಮಗೇನು ಸಪೋರ್ಟೇ ಬರ್ತಿಲ್ಲ. ನಾವು ಇವಾಗೂ ಅದೇ ಮೂಲಭೂತ ಸೌಕರ್ಯಗಳಿಗೆ ಪರದಾಡೋ ಥರನೇ ಇದ್ದೀವಿ ಹೊರತು ನಾವು ಹೇಳ್ಕೊಳ್ಳೋ ಸ್ಥಿತಿ ಅಂತೂ ಇಲ್ಲ. ಇಷ್ಟು ಪ್ರಸಿದ್ಧ ಆಗಿದೆ ಶ್ರೀನಿವಾಸಪುರಕ್ಕೆ. ಇಲ್ಲೆಲ್ಲ ಬಂದ್ಬಿಟ್ಟು ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ನೋಡಬೇಕು, ಅವ್ರ ಕೆಲಸನೇ ಅದಲ್ವಾ. ಇವರು ಪೀಪಲ್ಗೆ ಏನು ಪ್ರಾಬ್ಲಮ್ ಇದೆ ಅದರ ಸೊಲ್ಯೂಷನ್ ಮಾಡೋದಕ್ಕೆ ಅವ್ರು ಇರೋದು ಅಧಿಕಾರ ವರ್ಗ. ಮನವಿ ಕೊಟ್ಟ ಸಂದರ್ಭದಲ್ಲೂ ಬಂದು ನೋಡೋದಿಲ್ವಾ? ಇವ್ರು ನೆಗ್ಲೆಕ್ಟು. ಯಾಕಂದರೆ ಎಲ್ಲ ರಾಜಕೀಯ ಮಾಡ್ಕೊಂಬಿಟ್ಟು ಅವರು ಸರ್ಕಾರ ಇದು ನೋಡ್ಕೊತಾರೆ ಹೊರತು ಅವ್ರವ್ರು ಮಾಡ್ಕೊತಾರೆ ಹೊರತು ಈ ಪೀಪಲ್ ಫುಲ್ಲು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಇವರು ಜನರಿಗೆ ಕೇಳೋದಿಲ್ಲ. ನಮ್ಮ ಹಕ್ಕೇನಿದೆ ಇವಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಗೆ ಹಕ್ಕಿದೆ, ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ನಮ್ಗೆ ಈ ಥರ ಬೇಕು ಅಂತ. ಇವಾಗ APMC ಕಾಯ್ದೆ ಪ್ರಕಾರನೇ ಇದೆಲ್ಲ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಡಿಸ್ಪ್ಲೇ ಮಾಡಬೇಕು ಅಂತಿದೆ ತಾನೇ. ಅದು ಗೌರ್ಮೆಂಟ್ ಕೆಲಸ. ಅವ್ರೇನಕ್ಕೆ ಮಾಡಿಲ್ಲ ಅಂದರೆ ಬೇಕು ಅಂತಲೇ ಅವ್ರು ನೆಗ್ಲೆಕ್ಟ್ ಮಾಡ್ತಿರೋದು ತಾನೇ. ಅವ್ರದ್ದೆಲ್ಲ ಕಾಯ್ದೆ ಇದೆ, ಅವ್ರ ಪ್ರಕಾರ ಲಾ ಇದೆ, ಎಲ್ಲ ಡಿಸ್ಪ್ಲೇ ಮಾಡಬೇಕು ಅಂತ ಇದೆ. ಮತ್ತು ಏನಕ್ಕೆ ಮಾಡಿಲ್ಲ ಅಂದ್ರೇ ಬೇಜವಾಬ್ದಾರಿ. ನಾವು ಕೇಳೋದಿಲ್ಲ ಬಿಡಿ ಅಂದ್ಬಿಟ್ಟು, ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟೇ ಅವ್ರು ಮಾಡ್ತಿರೋದು. ಅವ್ರ ಅಧಿಕಾರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ ತಾನೇ, ಏನಕ್ಕೆ ಡಿಸ್ಪ್ಲೇ ಮಾಡ್ತಿಲ್ಲ? ಸರ್ ಹೇಳಿ, ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಸರ್ 77 ವರ್ಷ ಆಗೋಯ್ತು ಸ್ವತಂತ್ರ ಬಂದು. ಯಾರಿಗೆ ಬಂತು ಸ್ವತಂತ್ರ? ಈ ರಾಜಕಾರಣಿಗಳಿಗೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋದಕ್ಕೆ ಮತ್ತು ಭ್ರಷ್ಟ ಅಧಿಕಾರಿಗಳು ಲಂಚ ಹೊಡೆಯೋದಕ್ಕೆ ಅವ್ರಿಗೆ ಸ್ವತಂತ್ರ ಬಂದಿದೆ ಹೊರತು ರೈತನಿಗೆ ಬಂದಿಲ್ಲ. ಯಾಕೆಂದರೆ ನಾವು ಬೆಳೆಯೋ ಬೆಳೆಗೆ ಬೆಲೆ ಇಲ್ಲ, ಬೆಂಬಲ ಬೆಲೆ ಘೋಷಣೆ ಮಾಡೋ ಅಂದರೆ ಸರ್ಕಾರಗಳು ಮಾಡೋದಿಲ್ಲ. ಇಲ್ಲಿ ಇಷ್ಟೊಂದು ಟ್ರಾನ್ಸಾಕ್ಷನ್ ಆಗ್ತದೆ, ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗ್ತದೆ. ದಿವಸಕ್ಕೆ 5,000 ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರು. ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿಂದ ಬರ್ತಾರೆ, ಕರ್ನಾಟಕದ ಕೆಲವು ಭಾಗಗಳಿಂದ ಬರ್ತಾರೆ. 5,000 ಜನ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತದೆ, ಅಕ್ರಮಗಳು ನಡೀತದೆ. ಏನನ್ನ ಸಾವು ನೋವುಗಳಾದರೆ ಯಾರು ನೋಡ್ತಾರೆ? ಇಲ್ಲಿ ಇಷ್ಟೊಂದು ಮಂಡಿಗಳಿದೆಯಲ್ಲ, 5,000 ಕಾರ್ಮಿಕರು ಇದ್ದಾರಲ್ಲ, ಇವ್ರಿಗೆ ರಕ್ಷಣೆ ಕೊಡಬೇಕನ್ನೋದು ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಮೊನ್ನೆ ನಮ್ಮ IPS ಅಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿಗಳು ನಿಖಿಲ್ ಅವ್ರು ಹೇಳ್ತಾರೆ, ಇಲ್ಲಿ ವೆಹಿಕಲ್ಗಳು ಟ್ರಾಫಿಕ್ ಜಾಮ್ ಆಗ್ತದೆ,
ಅದನ್ನೆಲ್ಲ ನೀವು ಅಲ್ಲಿಗೆ ಹೋಗಿ ನೀವು ಪೊಲೀಸ್ನವ್ರು ಕಾಯ್ಕೊಂಡಿದ್ದು ಅದನ್ನೆಲ್ಲ ಸುಗಮವಾಗಿ ಸರಿ ಮಾಡಬೇಕು ಅಂತ ಪತ್ರಿಕಾ ಹೇಳಿಕೆ ಕೊಡ್ತಾರೆ. ಅದೇ ಅವ್ರು ಇಲ್ಲಿ ಬಂದು ಸ್ಪಾಟಲ್ಲಿ ನೋಡ್ತಾರೆ. ಇಲ್ಲಿ 2-3 ತಿಂಗಳು ಏನು ಮಾರ್ಕೆಟ್ ಮಂಡಿಗಳು ನಡೀತದೆ, ಇಲ್ಲೊಂದು ಔಟ್ ಪೊಲೀಸ್ ಸ್ಟೇಷನ್ ಮಾಡಬೇಕನ್ನೋದು ಅವ್ರಿಗೆ ಒಂದು ಪರಿಜ್ಞಾನ ಬೇಡವಾ? ಇಲ್ಲಿ ಯಾವಾಗಲೂ ಏನೇನು ಗಲಾಟೆ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೂ ಸುಗ್ಗಿ ಪೊಲೀಸ್ನವ್ರಿಗೆ. ಇಬ್ಬರು ಪಾರ್ಟಿಗಳೋಗಿ ನಂದು ಮಾಲ್ ಇದು ನಂದು ತೋಟ ಇದು ಅಂತೇಳಿ ಯಾವಾಗ ಗಲಾಟೆ ಮಾಡ್ಕೊಂಡು ಹೋಗ್ತಾರೋ ಪೊಲೀಸ್ನವ್ರಿಗೆ ಅದೇ ಬೇಕಾಗಿರೋದು. ಇಬ್ಬರನ್ನು ರಾಜಿ ಮಾಡಿ ಮನೆಗೆ ಕಳಿಸ್ತಾರೆ, ಮಾವಿನಕಾಯಿ ಕಿತ್ಕೊಂಡಾಗ ಮಂಡಿಗೆ ಹಾಕೊಂಡು ಅವರೇ ಕಾಸು ಸಿಕ್ಕಂತಾರೆ. ವರ್ಷ ಆದ್ರೂ ಇಲ್ಲ, 2 ವರ್ಷ ಆದ್ರೂ. ಇದೂ ಒಂದು ರೈತರನ್ನ ತುಳಿಯುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದನೇ ಆಗ್ತದೆ. ನಾನು ತಕ್ಷಣ ನಮ್ಮ SP ಸಾಹೇಬ್ ನಿಖಿಲ್ ಅವ್ರಿಗೆ ಹೇಳ್ತೀನಿ, ತಾವು ತಕ್ಷಣ ಬಂದು ತಾವು ಜಿಲ್ಲಾಧಿಕಾರಿಗಳು ಈ APMC ಯಾರ್ಡಿಗೆ ಬಂದು ಏನಿಲ್ಲಿ ರೈತರ ಕಷ್ಟ ಸುಖಗಳು ಏನಿದ್ದಾವೆ, ರೈತ ಸಂಘಟನೆಗಳು ಮತ್ತು ಇವರು ಏನು ಮಂಡಿ ಮಾಲಕರಿದ್ದಾರೋ ಇಬ್ಬರನ್ನ ಕರೆದು ಮೀಟಿಂಗ್ ಮಾಡಿ ಇಲ್ಲಿ ಸರಿಪಡಿಸಿದ್ರೆ ನಮ್ಮ ರೈತರಿಗೆ ಅಷ್ಟು ಉಳಿಗಾಲ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು 77 ವರ್ಷದಿಂದಲೂ ಏನು ನಡೀತಾ ಇದೋ ಈ ವರ್ಷವೂ ಅದೇ. ಈ ಸರ್ಕಾರಗಳು ಗಮನ ಕೊಡಬೇಕು. ಸಿದ್ದರಾಮಯ್ಯನವರು ರೈತರ ಪರವಾಗಿ ನಾನು ಅಂತ ಹೇಳ್ತಾರೆ. ಎಲ್ಲಿದ್ದೀರಿ ಸ್ವಾಮಿ ರೈತರ ಪರವಾಗಿ? ನೀವು ಹೇಳಿ ಸ್ವಲ್ಪ ಆದರೂ. ಇವಾಗಲಾದರೂ ಏನು News 18 ಬಂದಿದ್ದೀರಿ, ಇಷ್ಟು ಮಾತ್ರ ತಾವು ರಾಜ್ಯಕ್ಕೆ ದೇಶಕ್ಕೆ ನಮ್ಮ ರೈತರ ಕಷ್ಟಗಳನ್ನು ತೋರಿಸ್ಕೊಡೋದಕ್ಕಾದ್ರೂ ನೀವು ಬಂದಿದ್ದೀರಿ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮ News 18 ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಸರ್ ಹೋಗಲಿ, ರೈತರು ತಂದಿರತಕ್ಕಂಥ ಬೆಳೆಗೆ ಭದ್ರತೆ ಆದರೂ ಇದೆಯಾ ಅಂತ? ಇಲ್ಲ, ಖಂಡಿತವಾಗಿ ಇಲ್ಲ. ಯಾಕಂದರೆ ಇಲ್ಲಿ ಆಡಳಿತ ವರ್ಗ ಸಂಪೂರ್ಣ ಕುಸಿತ ಹೋಗಿದೆ. ಅದು ಚುನಾವಣಾಧಿಕಾರಿಗಳು, ಚುನಾಯಿತ ಸದಸ್ಯರು ಇಲ್ಲ. ಇಲ್ಲಿ ಏನಿದ್ರೂ ಆಡಳಿತ ಮಂಡಳಿ ಫುಲ್ಲು ಬೇಜವಾಬ್ದಾರಿಯಿಂದ ಈ ಥರ ರೈತರಿಗೂ ಮತ್ತು ಕೂಲಿ ಕಾರ್ಮಿಕರು, ಆಂಧ್ರ ಪ್ರದೇಶದಿಂದ ಕೂಲಿ ಕಾರ್ಮಿಕರು ಬರ್ತಾರೆ, ಅವ್ರಿಗಂತೂ ಹೋದ ವರ್ಷ ನಾನೇ ಬಂದು ಮೋಟ್ರ್ ಸ್ಟಾರ್ಟ್ ಮಾಡಿ ಹೋಗಿದ್ದೀನಿ. ಆ ಥರ ಪರಿಸ್ಥಿತಿಯಲ್ಲಿ ಅವರು ನೀರಿಗೆ ಅವ್ಯವಸ್ಥೆ ಬಿಡ್ತಾರೆ. ಮತ್ತು ಇಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗುತ್ತೆ. ಆ ಚಿಂತಾಮಣಿ ಕಡೆಯಿಂದ ಹೋಗೋ ರೋಡು, ಕೊಲೆಗೆ ಹೋಗೋ ರೋಡಲ್ಲಿ ಅದು ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಪೊಲೀಸರು ತುಂಬ ನೆಗ್ಲಿಜೆನ್ಸ್ ಮಾಡ್ತಾರೆ. ಸ್ಟೆಪ್ ಸ್ಟೇಷನ್ನು ಇದುವರೆಗೂ ಇಲ್ಲಿ ಸ್ಥಾಪನೆ ಮಾಡಿಲ್ಲ. ಇದು ಬೇಜವಾಬ್ದಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೈತರ ಸಮಸ್ಯೆ. ಈ ಮಾರುಕಟ್ಟೆ ಏನಿದೆ, ಶ್ರೀನಿವಾಸಪುರ ತಾಲೂಕಿನಲ್ಲಿರ್ತಕ್ಕಂಥ ಮಾರುಕಟ್ಟೆ, ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ ಇವ್ರು ಯಾರೂ ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ. ತಂದಿರುವಂಥ ಬೆಳೆಗಳಿಗೆ ಭದ್ರತೆಯೂ ಇಲ್ಲ. ಜೊತೆಗೆ ಇಲ್ಲಿ ಕೊಡುವಂಥ ಬೆಲೆಯ ಬಗ್ಗೆಯೂ ಕೂಡ ನಮಗೆ ಅನುಮಾನ ಇದೆ. ಇಲ್ಲಿ ಇರ್ತಕ್ಕಂಥ ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಸಾಕಷ್ಟು ಬೇಸರವನ್ನು ಹೊರ ಹಾಕ್ತಿದ್ದಾರೆ. ಜೊತೆಗೆ ಇಲ್ಲಿ ರಸ್ತೆಗಳಲ್ಲಿ ಇರ್ತಕ್ಕಂಥ ಬೀದಿ ದೀಪಗಳು ಕೂಡ ಸರಿ ಇಲ್ಲ. ಕನಿಷ್ಠ ಬೀದಿ ದೀಪಗಳನ್ನಾದರೂ ಕೂಡ ನಮಗೆ ಅಳವಡಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರೈತ ಮಹಿಳೆಯರು ಬರ್ತಾರೆ, ಅವರಿಗೆ ವಿಶ್ರಾಂತಿಯ ಕೊಠಡಿಯೂ ಕೂಡ ಇಲ್ಲ ಇಲ್ಲಿ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರ ಸಮಸ್ಯೆಯನ್ನು ಮನದಟ್ಟು ಮಾಡಿಕೊಂಡು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದೇ ಇವತ್ತಿನ ವಿಶೇಷ. ಸದಾ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.